ಓಕೆ ಬರ್ತೀನೋ, ಅಮ್ಮ ಕಾಯ್ದಿರ್ತಾರೆ. ಇರಲ್ಲ, ಒಂದ್ ದಮ್ ಮಾಡ್ಬಿಟ್ಟು ಹೋಗೋಣ. ಸುಂದ್ರು ಮ್ಯಾಚ್ ಪಾಸ್ ಕೊಡ. ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬಡ್ಕೋಬೇಕು ಅಂತಾರಲ್ಲ, ಹಾಗಾಯ್ತು. ಅಲ್ಲ ಕಣಯ್ಯ, ಹೆಸರಿಗೆ ಮಾತ್ರ ಶ್ರೀಮಂತರ ಮನೆ ಹುಡುಗ. ಶೋಕಿ ಮಾಡೋಕೆ ಸಾವಿರಾರು ರೂಪಾಯಿನ ಬೈಕ್ ಬೇಕು, ಸಿಗರೇಟ್ ಸೇದಬೇಕು, 50 ಪೈಸಾ ಕೊಟ್ಟು ಮ್ಯಾಚ್ ಬಾಕ್ಸ್ ತಗೊಳಕ್ಕೂ ಯೋಗ್ಯತೆ ಇಲ್ವೇನಯ್ಯ? ತಗ ಬೆಂಕಿ ಹಚ್ಕೊಂಡು ಸಾಯಿ. ಯಾಕೋ ಸುಂದ್ರ, ಒಳ್ಳೆ ಸೇಂದಿ ಕುಡ್ದಿರೋ ಸಿಂಗ್ಲಿಕ್ ತರ ಆಡ್ತಾ ಇದ್ಯಾ? ಅಂತೀಯಪ್ಪ, ಅಂತಿ ಅಣ್ಣ. ಅಂದೆ ಏನ್ ಮಾಡ್ತೀಯ? ಕತ್ತೆ ಸವಾಸ ಮಾಡದ್ಮೇಲೆ ಒದಿಸ್ಕೊಳ್ಳೇಬೇಕಲ್ಲ. ಒದಿ ಸುಂದ್ರ, ನಂಗೊಂದ್ ಕನಸು ಬಿತ್ತು. ಬೆಳಗಿನ ಜಾವ ಬೀಳೋ ಕನಸು ನಿಜ ಆಗುತ್ತೆ ಅಂತ ಹೇಳ್ತಾರೆ, ಹೌದನಾ? ಹೌದು. ಏನ್ ಕನಸು ಬಿತ್ತು? ಒಂದ್ ದೊಡ್ಡ ಏರ್ ಕಂಡೀಷನ್ ಟೈಲರಿಂಗ್ ಶಾಪು. ನನ್ಗೆ ಆಶ್ಚರ್ಯ ಆಯ್ತು. ಅಲ್ಲಿರೋ ಹತ್ರ ಕೇಳಿದೆ, ಈ ಅಂಗಡಿ ಯಾರ್ದು ಅಂತ. ಅದು ಸುಂದ್ರನೇ ಅಂತ ಹೇಳಿದ್ರು. ಹಾಗೆ ಅಂಗಡಿ ಪಕ್ಕದಲ್ಲಿ ಒಂದು ರಿಚ್ ಹೌಸು, 5-6 ಬೆಂಚ್ ಕಾರ್ಗಳ ಸಾಲು. ಅಯ್ಯೋ, ನಿಜವಾಗ್ಲು? ನಿನ್ನಾಣೆಗೂ. ಆಮೇಲೆ ಮನೆ ಒಳಗಡೆ ಹೋದೆ, ಅಲ್ಲಿ ಜನಗಳು ಗುಂಪು. ಯಾಕೆ ಇಷ್ಟೊಂದ್ ಜನ ಅಂತ ಕೇಳಿದೆ. ನನ್ನ ನೋಡೋಕೆ ಅಂದ್ರು. ಅಲ್ಲೊಂದ್ ಸಣ್ಣ ದೀಪ ಉರಿತಾ ಆಯ್ತು. 3-4 ಜನ ಅಳ್ತಾ ಇದ್ರು. ಯಾಕೆ? ನಿನ್ ಹೆಣ ನೋಡಿದ್ದಕ್ಕೆ. ತರಬೇಸಿ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ, ನಾನು ನಿನಗೆ ಎಷ್ಟು ಸಲ ಹೇಳಿದೀನಿ, ನನ್ನ ಮುಂದೆ ಈ ರೀತಿ ಎಲ್ಲ ಮಾತಾಡ್ಬೇಡ ಅಂತ. ಸಾಯ್ಬೇಕು ಅಂದ್ರೆ ಎಷ್ಟು ಭಯ ಆಗುತ್ತೆ ಗೊತ್ತೇ? ಜೀವನದಲ್ಲಿ ಎಷ್ಟೊಂದು ಆಸೆ ಇಟ್ಕೊಂಡಿದೀನಿ, ಮದುವೆ ಬೇರೆ ಆಗಿಲ್ಲ. ಲೇ, ಈಗ ಹೇಳ್ತಾ ಇದ್ದೀನಿ ಕೇಳ್ಕೊ. ಇನ್ನೊಂದ್ ಸಲ ಏನಾದ್ರು ಹೀಗ್ ಮಾಡಿದೆ, ಅಂಗಡಿ ಬೀಗ ಹಾಕೊಂಡು ಏರಿಯಾನೇ ಖಾಲಿ ಮಾಡ್ಕೊಂಡು ಹೊರಡ್ತೀನಿ. ತಮಾಷೆ ಕೇಳಿದೆ ಅಷ್ಟೇ. ಬದ್ರಿ, ನೀನು ಎಕ್ಕುಟ್ಟೋಗಿ ತಗಡಾಗಿರೋ ಈ ಡಬ್ಬ ನನ್ನ ಮಗನ ಜೊತೆ ಊರೆಲ್ಲ ಸುತ್ತಾ ಇರು. ನಿಮ್ ಮನೇಲಿ ಏನಾದ್ರೂ ಆಗೋಗ್ಲಿ. ನಾನ್ ಕೆಲ್ಸಕ್ಕೆ ಹೋಗಿದ್ದೆ ಸುಂದ್ರು. ಏನ್ ವಿಷಯ? ಏನ್ ವಿಷಯನಾ? ಬೇರೆಯವ್ರ ಬಗ್ಗೆ ಬೇಡ, ನಿಮ್ಮ ತಾಯಿ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಏನಾಯ್ತು? ನಿಮ್ಮ ತಂದೆ ಬಂದಿದ್ರು. ನಿಮ್ ತಾಯಿಗೂ ನಿಮ್ ತಂದೆಗೂ ದೊಡ್ಡ ಜಗಳ ಆಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ ತಂದೆ ಕಾರ್ ಹತ್ಕೊಂಡು ಹೊರಟೋದ್ರು. ಆಮೇಲೆ ನಿಮ್ ತಾಯಿ ಒಳ್ಳೆ ಹುಚ್ಚಿ ತರ ಆಡ್ತಾ ಇದ್ರು. ನಾನಿದ್ದಕ್ಕೆ ಸಮಾಧಾನ ಹೇಳಿ ಬಚಾವ್ ಮಾಡಿದೆ. ಇಲ್ದೇ ಇದ್ದಿದ್ರೆ ಬರ್ತೀನೋ? ನಾನು ಬರ್ತೀನಿ. ಇಲ್ಲ ಅಮ್ಮ, 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 ಅಮ್ಮ. ಅಮ್ಮ, ಏನಾಯ್ತಮ್ಮ? ಅಮ್ಮ, ಏನಾಯ್ತು? ಅಮ್ಮ, ಅಮ್ಮ, ಏನಾಯ್ತಮ್ಮ? ಏನಾಯ್ತು ಅಂತ ಹೇಳಮ್ಮ. ಅಮ್ಮ, ಅಮ್ಮ, ನೀನೇನು ಅಂತ ಹೇಳಿದೆ ಈಗ ಅರ್ಥ ಆಗುತ್ತೆ. ಅಮ್ಮ, ಅಮ್ಮ, ಹೋಗೋ, ಹೋಗಿ ಅವ್ರಿಗೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ಅವ್ರಿಗೆ ವಾಪಸ್ ಕೊಟ್ಬಿಡ್ ಬಾ. ನಾನು ಇನ್ಮೇಲೆ ಅವ್ರಿಗೆ ಕಾಯೋದಿಲ್ಲ ಅಂತಾನು ಹೇಳ್ಬಿಡು. ನಾನು ತುಂಬಾ ಕಾದೆ, ಎಷ್ಟು ಆಸೆಗಳನ್ನ ಇಟ್ಕೊಂಡಿದ್ದೆ. ಒಂದಲ್ಲ ಒಂದ್ ದಿವಸ ಅವ್ರು ವಾಪಸ್ ಬಂದೇ ಬರ್ತಾರೆ ಅಂತ. ಇನ್ನ ಆಸೆಗಳೆಲ್ಲ ಸತ್ತೋಯ್ತು. ಎಲ್ಲ ಮುಗ್ದೋಯ್ತು ಕಣೋ ಬದ್ರಿ, ಎಲ್ಲ ಮುಗ್ದೋಯ್ತು. ಅಮ್ಮ, ಏನ್ ಮಾಡ್ತಾರಮ್ಮ ಅಪ್ಪ? ಹೇಳಮ್ಮ, ಏನ್ ಮಾಡ್ತಾರಮ್ಮ? ನಿಮ್ಮಪ್ಪ ಇನ್ನೊಂದು ಮದ್ವೆ ಆಗ್ತಾ ಇದ್ದಾರೆ. ಅದು ಇವತ್ತೇ, ಈಗ್ಲೇ. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ಸ್. ಅಲ್ಲಪ್ಪ, ನಾವು ಒಂದೊಂದು ಮದುವೆ ಮಾಡ್ಕೊಂಡೆ ಒದ್ದಾಡ್ತಾ ಇದೀವಿ, ಅಂತದ್ರಲ್ಲಿ ನೀನು 2 ಮದುವೆನಾ? ಗುಡ್ ಗುಡ್. ಮಿಸ್ಟರ್ ವಿಶ್ವಪ್ರಸಾದ್, ಬರ ಆಚೆಗೆ. ಮಾಡಿರೋದು ಹೇಸಿಗೆ ಕೆಲಸ, ಅದು ಮದುವೆ ಬಣ್ಣ ಗಟ್ಟಿ ಪಾರ್ಟಿ ಬೇರೆ ಮಾಡ್ಕೊತಾ ಇದೀಯ. ನಿನ್ ಜನ್ಮಕ್ಕೆ ಬಾ ಆಚೆಗೆ, ಬಾರೋ ಆಚೆಗೆ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡಕ್ ಬಂದೆ ಅನ್ಕೊಂತೀಯ ವಿಶ್ವಪ್ರಸಾದ್? ಇಲ್ಲ, ನಿನ್ ಹೆಂಡತಿ ಅಂದ್ರೆ ನನ್ನ ತಾಯಿ, ಅವಳ ಗಂಡು ಮದ್ವೆಗೆ ಈ ಗಿಫ್ಟ್ ಕಳ್ಸಿದಾಳೆ, ತಗೋ. ಯಾರ ಮುಂದೆ ಏನ್ ಮಾತಾಡ್ತಾ ಇದ್ದೀನಿ ಜ್ಞಾನ ಇದೆಯಾ? ನಿನಗೇನು ಹುಚ್ಚಿಡ್ದಿದ್ಯಾ? ಹಾ ಹುಚ್ಚಿಡ್ದಿದೆ.
ನಿನ್ನಂತವನು ನನ್ನ ತಂದೆ ಆಗಿದ್ದೆಲ್ಲ ಅದಕ್ಕೆ ಕಂಡು ಕಡೆ ಎಲ್ಲ ಕಾಲೆತ್ತೋ ನಾಯಿ ತರ. ಥು, ನಿನ್ ಜನ್ಮಕ್ಕೆ ಈ ವಯಸ್ಸನ್ನು ನಿನಗೆ ಈ ಮದುವೆ ಬೇಕಾಗಿತ್ತಾ? ಹಾ, ನಿನಗೋಸ್ಕರ ಕಾಯ್ತಿದ್ದ ಪ್ರೀತಿಸಿದ್ದ ನನ್ನ ತಾಯಿಗೆ ದ್ರೋಹ ಮಾಡಕ್ಕೆ ಮನ್ಸಾದ್ರೂ ಹೇಗ್ ಬಂತು? ಇವತ್ ನೀ ನಮ್ಮ ಪಾಲಿಗೆ ಸತ್ ಹೋದೆ. ಇದು ನಿನ್ ಮದುವೆ ಅಲ್ಲ, ನಿನ್ ಹೆಣದ ಮೆರವಣಿಗೆ. ಬದ್ರಿ, ನಿಂದು ಅತಿ ಆಯ್ತು. ಇಟ್ಸ್ ಮೈ ಪರ್ಸನಲ್ ಮ್ಯಾಟರ್, ಸ್ವಂತ ವಿಚಾರ. ಇದ್ರಲ್ಲಿ ತಲೆ ಹಾಕಕ್ ನಾನು ಯಾರಿಗೂ ಅಧಿಕಾರ ಕೊಟ್ಟಿಲ್ಲ, ಇನ್ಕ್ಲೂಡಿಂಗ್ ಯುವರ್ ಸೆಲ್ಫ್. ಮರ್ಯಾದೆ ಹೇಳ್ತಾ ಇದ್ದೀನಿ, ಮನೆಗೆ ಹೋಗು. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಅರೆಸ್ಟ್ ಮಾಡಿಸ್ತೀಯಾ? ಜೈಲಿಗೆ ಕಳಿಸ್ತೀಯಾ? ಕಳ್ಸೋ. ಅದೇನ್ ಮಾಡ್ಕೊಳ್ತೀನಿ ನಾನು ನೋಡ್ಕೊಳ್ತೀನಿ. ಹಾ, ನೀನ್ ಇಲ್ಲೇ ಹೂತಾಕ್ಬಿಡ್ತಿದ್ದೆ, ಆದ್ರೆ ನನ್ನ ತಾಯಿ ಕುಂಕುಮ ಅಳ್ಸೋಗ್ಬಾರ್ದು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಈಗ ನೋಡ, ಈಗ ಗೊತ್ತಾಯ್ತಾ? ಏನ್ ಜೈಲಿಗೆ ಕಳಿಸ್ತೀಯ? ಬದ್ರಿ, stop it! ಅರೆಸ್ಟ್ ಮಾಡಿಸ್ತೀಯಾ? ಬದ್ರಿ, ಕಳ್ಸು, ಮಾಡ್ಸು. ಏನ್ ಮಾಡ್ತೀಯ ಮಾಡ್ಕೊ ನೀನು. ಬದ್ರಿ, ನಿಂಗೆ ಗೀತಾ, ಏನ್ ಮಾಡ್ತಿದ್ದೀಯ ನೀನು? ಸುಮ್ಮನೆ ಇರಿ ನೀವು. ಹಲೋ, ಪೊಲೀಸ್ ಸ್ಟೇಷನ್? ಹಾ? ಇಲ್ಲೇ ಕೂತ್ಕೊಂಡಿರೋ, ಸಾಹೇಬ್ರು ಬರ್ತಾರೆ. ಚಂದ್ರು, ಎಸ್ ಸರ್. ಇದನ್ನ ಕೃಷ್ಣ ಸಾಹೇಬ್ರು ಕೊಡು. ಆಯ್ತು ಸರ್. ಏಳು ಮೇಲೆ. ನಿನಗೆ ಹೇಳ್ತಾ ಇರೋದು ಎದ್ದೇಳು ಮೇಲೆ. ನಿಮ್ ವಾರ್ಡನ್ ಬರ್ತಾ ಇದ್ದಾರೆ. ಇಲ್ಲಿಂದ ಕರ್ಕೊಂಡು ಹೋದ್ಮೇಲೆ ಮತ್ತೆ ಓಡ್ ಹೋಗೋ ಪ್ರಯತ್ನ ಮಾಡಬೇಡ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಈ ರಾತ್ರಿ ಹೊತ್ತಿನಲ್ಲಿ ಓಡಾಡೋದು ತಪ್ಪು. ಅಬಲಾಶ್ರಮದ 4 ಗೋಡೆಗಳ ಮಧ್ಯೆ ಬೆಳೆದಿರೋ ನಿನಗೆ ಹೊರಗಿನ ಪ್ರಪಂಚದ ಬಗ್ಗೆ ಅನುಭವ ಇಲ್ಲ. ಅದ್ರ ಕಲ್ಪನೆಯೂ ನಿಂಗಿಲ್ಲ ಅನ್ಸುತ್ತೆ. ಇನ್ಸ್ಪೆಕ್ಟರ್ ಅಭಿಜಿತ್ ಅವ್ರನ್ನ. ಎಸ್, ನೀವು? ನಾನು ಸಿದ್ಧಾರ್ಥ ಅಬಲಾಶ್ರಮದ ವಾರ್ಡನ್ನು. ಈ ಹುಡುಗಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಕಾರಣ ತಿಳ್ಕೋಬಹುದಾ? ನಿಮ್ಮ ನಿಟ್ಟುಸಿರಿ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತು. ಎನಿಹೌ, ಈ ಹುಡುಗಿ ನಿಮ್ ಜವಾಬ್ದಾರಿ. ನೀವು ಇವಳನ್ನ ಕರ್ಕೊಂಡು ಹೋಗ್ಬೋದು. ಒಂದ್ ಮಾತು ಮಾತ್ರ ಜ್ಞಾಪಕ ಇರಲಿ, ಇನ್ಮೇಲೆ ಈ ರೀತಿಯೆಲ್ಲ ಆಗ್ಬಾರ್ದು. ಓಕೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಐಲ್ ಕೀಪ್ ಯುವರ್ ಕೈಂಡ್ ಸಜೆಷನ್ ಪ್ಲೀಸ್. ರೋಜಾ, ಬನ್ನಿ ಸರ್, ನಿಮ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಚಂದ್ರು ಸರ್. ಇತ್ತೀಚೆಗೆ ನಮ್ಮ ಸ್ಟೇಷನ್ಗೆ ಬರೀ ಯೂತ್ಸ್ಗಳೇ ಜಾಸ್ತಿ ಬರ್ತಾ ಇದ್ದಾರೆ ಅಲ್ವಾ? ಹೌದು ಸರ್. ಏನು ಹಾಡೋದು ಕುಣಿಯೋದು ಬಿಟ್ಟು ದಾದಾ ಆಗ್ಬೇಕು ಅಂತ ಡಿಸೈಡ್ ಮಾಡಿದಿರಾ, ಅಥವಾ ಲಾಂಗ್ ಹಿಡಿದು ನಿಮ್ಮ ಅಪ್ಪನ್ನ ಕೊಲೆ ಮಾಡ್ಬೇಕು ಅಂತನಾ? ಕೈಗೆ ಸಿಕ್ಕಿದ್ರನ್ನ ಚಚ್ಚಬೇಕು, ಜನರನ್ನ ಬಡಿಬೇಕು ಅನ್ನಿಸ್ತಾ ಇದೆ ಅಲ್ವಾ? ಹೊಡಿತೀಯ ನಂಗೆ? ಹೊಡಿ, ಹೊಡಿಯಾ? ಏಯ್ ಹೊಡಿಯಾ? ಅಷ್ಟೊಂದು ರೋಷ ನಿಂಗೆ? ಕೂತ್ಕೋ.
ಇನ್ಸ್ಪೆಕ್ಟರ್ ನನ್ನ ಅರೆಸ್ಟ್ ಮಾಡಿ ಸೆಲ್ಗಾಕಿ. ನಾನೇನಾದ್ರೂ ಹೊರಗಡೆ ಹೋದ್ರೆ ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ಗಿರೋ ಹುಚ್ಕೋಪ್ತಲ್ಲಿ ಯಾರನ್ನಾದ್ರೂ ಕೊಂದ್ಬಿಡ್ತೀನಿ ಇನ್ಸ್ಪೆಕ್ಟರ್. ಪ್ಲೀಸ್ ಅರೆಸ್ಟ್ ಮಾಡಿ ಪ್ಲೀಸ್. ಸಮಾಧಾನ ಸಮಾಧಾನ ಮಾಡ್ಕೊ ಬದ್ರಿ. ಹುಚ್ಚು ಕೋಪಕ್ಕೆ ಕಡಿವಾಣ ಹಾಕೋನೆ ನಿಜವಾದ ಮನುಷ್ಯ. ಜೀವನದಲ್ಲಿ ಸುಖ ಮಾತ್ರ ಬೇಕು, ಕಷ್ಟ ಬೇಡ ಅಂದ್ರೆ ಹೇಗೆ? ಪ್ರಕೃತಿಗೆ ಹಗಲು ರಾತ್ರಿ ಹೇಗೋ ಮನುಷ್ಯನಿಗೆ ಕಷ್ಟ ಸುಖನೂ ಹಾಗೆ. ಪ್ರಪಂಚದಲ್ಲಿ ನೀನು ಒಬ್ಬನೇ ಕಷ್ಟ ಅನುಭವಿಸ್ತಾ ಇರೋದು, ಮಿಗ್ದವರೆಲ್ಲ ತುಂಬಾ ಸುಖವಾಗಿದ್ದಾರೆ ಅನ್ಕೊಂಡಿದ್ಯಾ? ಅಲ್ಲಯ್ಯ, ನಿಮ್ ತಂದೆ ಮನೆ ಮುಂದೆ ಹೋಗಿ ಮಾಡಿರೋ ಗಲಾಟೆಗೆ ನಾನು ನಿನ್ನ ಒದ್ದು ಲಾಕಪ್ಪಲ್ಲಿ ಹಾಕಿದ್ರೆ ನಿಮ್ ತಾಯಿ ಗತಿ ಏನು? ಅದನ್ನ ಯೋಚನೆ ಮಾಡಿದ್ಯಾ? ಮತ್ತೆ ನಾನೇನ್ ಮಾಡ್ಲಿ? ಹಗಲು ರಾತ್ರಿ ಪ್ರೀತಿಯಿಂದ ಕಾಯ್ತಿದ್ದ ನನ್ನ ತಾಯಿಗೆ ಮೋಸ ಮಾಡಿ ಬೇರೆ ಮದ್ವೆನೂ ಆಗೋದ? ಅವನ ಮೇಲೆ ನನ್ನ ಹೃದಯದಲ್ಲಿ ಬರೀ ದ್ವೇಷನೇ ತುಂಬಿಕೊಂಡಿದೆ. ದ್ವೇಷ, ಆವೇಶ, ಆಕ್ರೋಶ ಇವು ಯಾವ ಮನುಷ್ಯನ ಜೀವಂತವಾಗಿರೋಕ್ ಬಿಡೋದಿಲ್ಲ. ಪ್ರಪಂಚದಲ್ಲಿ ಇನ್ನೂ ಜನ ಜೀವಂತವಾಗಿದ್ದಾರೆ ಅಂದ್ರೆ ಅದು ಪ್ರೀತಿಯಿಂದ ಮಾತ್ರ. ಎಸ್, ಪ್ರೀತಿ. ನನಗೆ ನಿನ್ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ನನ್ನ ಜವಾಬ್ದಾರಿ ಮೇಲೆ ನಿನ್ನ ಬಿಡ್ತಾ ಇದ್ದೀನಿ. ಹೋಗು, ಹೋಗಿ ಹೃದಯದಲ್ಲಿ ಪ್ರೀತಿನ ಬೆಳೆಸ್ಕೊ, ದ್ವೇಷನ ಅಲ್ಲ. ಪ್ರೀತಿನೇ ಮನುಷ್ಯನ ಉಳಿಸೋದು, ಬೆಳೆಸೋದು, ಬದುಕಿಸೋದು. ಕಮಾನ್ ಮೈ ಡಿಯರ್, ಕಮಾನ್. ನಿಮ್ಗೇನ್ ತೊಂದರೆ ಆಗಿತ್ತು ಇಲ್ಲಿ? ಯಾಕೆ ಇಲ್ಲಿಂದ ತಪ್ಪಿಸ್ಕೊಂಡೋಗಿ ಪ್ರಯತ್ನ ಪಟ್ರಿ? ಹೌದು, ಇಲ್ಲಿಂದ ತಪ್ಪಿಸ್ಕೊಂಡೋಗಿ ಏನ್ ಮಾಡ್ಬೇಕು ಅಂತಿದ್ರಿ ತಾವು? ಉತ್ತರ ಕೊಡಿ ಮೇಡಮ್, ಪ್ಲೀಸ್. ಆನ್ಸರ್ ಮೀ. ಬೇಕಾಗಿಲ್ಲ ನನಗೆ ಈ ಜೀವನ. ಇನ್ನೊಬ್ಬರ ಋಣದಲ್ಲಿ ಬದುಕೋಕೆ ನನಗಿಷ್ಟ ಇಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ನನ್ನ ಜೀವನನ ನಾನೇ ರೂಪಿಸ್ಕೋಬೇಕು. ಆಹಾ, ಯಾವತ್ತಾದ್ರೂ ಈ ನಿನ್ ಮುಖಾನ ಕನ್ನಡಿಲ್ ನೋಡ್ಕೊಂಡಿದ್ಯಾ? ನಿನಗೆ ಈ ಪ್ರಪಂಚದಲ್ಲಿ ಒಂಟಿಯಾಗಿ ಬಾಳೋ ಕಿಲಾಡಿ ಬುದ್ಧಿನೂ ಇಲ್ಲ. ಒಂದ್ ವೇಳೆ ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಗೆ ಹೋದ್ರೆ ಮುಗಿದೋಯ್ತು, ಹರಿದು ಹಂಚೋಗ್ತೀಯ. ಆಮೇಲೆ ಮತ್ತದೇ ಹಳೆ ಜೀವನ. ಒಂದು ತನ್ನ ಒಣಗಿದ ರೊಟ್ಟಿ, ಕಾರ್ಪೊರೇಷನ್ ಕೊಳಾಯಿ ನೀರು. ಅನಾವಶ್ಯಕವಾಗಿ ಆ ಇನ್ಸ್ಪೆಕ್ಟರ್ ಮುಂದೆ ನನ್ನ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ. ಇಷ್ಟೆಲ್ಲ ಆಗಿದ್ ಯಾರಿಂದ? ನಿನ್ನಿಂದ. ನಾನು ಯಾವ ತಪ್ಪು ಮಾಡಿಲ್ಲ ಸರ್. ಶಟ್ ಅಪ್. ನೀನ್ ತಪ್ಪು ಮಾಡಿದ್ಯಾ, ನಿನಗ್ ಶಿಕ್ಷೆ ಆಗ್ಲೇಬೇಕು. ಇಲ್ಲಿರೋ ರೂಮ್ಗಳನ್ನೆಲ್ಲ ಕ್ಲೀನ್ ಮಾಡೋವರೆಗೂ ನಿನ್ಗಿವತ್ತು ಊಟ, ತಿಂಡಿ, ನಿದ್ರೆ ಯಾವುದೂ ಇರೋಲ್ಲ. ಅಂಡರ್ಸ್ಟ್ಯಾಂಡ್?